ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ಚಳಿಗೆ ಬಿಸಿ ಬಿಸಿಯಾಗಿ ಮೆಣಸು ಮತ್ತು ಜೀರಿಗೆ ಹಾಕಿ ಸಿಂಪಲ್ಲಾಗಿ ತರಕಾರಿ ಇಲ್ಲದೆ ಯಾವ ಥರ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಆ್ಯಂಡ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೀವು ಯಾವುದಾದ್ರೂ ಇಟ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆದಮೇಲೆ ಎಣ್ಣೆ ಹಾಕಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಆಮೇಲೆ ಒಂದೇ ಒಂದು ಈರುಳ್ಳಿನ ನೀಟಾಗಿ ಕಟ್ ಮಾಡಿ, ಅಂದರೆ ನಿಮ್ಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು, ಯಾಕಂದರೆ ಇದು ರುಬ್ಕೊಳ್ಳೋಕ್ಕೆ ನಾನು ಮಾಡ್ತಾ ಇರೋದು. ಸೊ ಅದಕ್ಕೆ ಇವಾಗ ಫಸ್ಟ್ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಚಳಿಗೆ ಮತ್ತು ಕೆಮ್ಮು, ನೆಗಡಿ, ಜ್ವರ ಮತ್ತು ಬಾಯಿ ಎಲ್ಲ ಟೇಸ್ಟ್ ಇರಲ್ಲ ಅಲ್ವಾ. ಸೊ ಈ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ನಿಮಗೆ ಬಾಯಿ ಅನ್ನೋದು ಟೇಸ್ಟ್ ಸಿಗುತ್ತೆ. ಆ್ಯಂಡ್ ನಾನಿವಾಗ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಈ ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ, ನಾನು ಕೂಡ ಇಷ್ಟಪಟ್ಕೊಂಡು ಮಾಡ್ಕೊಂಡು ತಿಂದಿದ್ದೀನಿ. ಈಗ ನಾನು 1 ಸ್ಪೂನು ಮೆಣಸು ಹಾಕ್ಕೊತಾ ಇದ್ದೀನಿ. ಮೆಣಸಿಂದನೇ ನಮ್ಗೆ ನೆಗಡಿಗೆ ಸ್ವಲ್ಪ ಕೆಮ್ಮು ಮತ್ತು ಕಫ ಎಲ್ಲ ಇದ್ದರೆ ಸೊ ನೀಟಾಗಿ ಮೆಣಸು ಮತ್ತು ಜೀರಿಗೆಯಿಂದ ಅದನ್ನು ವಾಸಿ ಮಾಡೋವಂಥ ಸಾಧ್ಯತೆ ತುಂಬ ಯಥೇಚ್ಛವಾಗಿದೆ. ಆ್ಯಂಡ್ ಇವಾಗ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರ್ಕೋಬೇಕು, ನೀವು ಬಾಂಡ್ಲಿಲಾದರೂ ಹುರ್ಕೋಬೋದು. ನಾನಿಲ್ಲಿ ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ, ಇಬ್ಬರಿಗೋಸ್ಕರನೇ ಅಡುಗೆ ಮಾಡ್ತಾ ಇರೋದಲ್ವ. ಸೊ ಇಷ್ಟೇ ಕ್ವಾಂಟಿಟಿ ಸಾಕು ಅಂದ್ಬಿಟ್ಟು ನಾನಿವಾಗ ಮೆಣಸು, ಜೀರಿಗೆ, ಈರುಳ್ಳಿ ಇದು ಮೂರನ್ನು ನೀಟಾಗಿ ಫ್ರೈ ಮಾಡಬೇಕು. ಸೊ ಹಾಗೆ ನಾನು ಪಕ್ಕದಲ್ಲಿ ಇನ್ನೊಂದು ಪಲ್ಯ ಮಾಡ್ಕೊತಾ ಇದ್ದೆ. ಸೊ ಚಪಾತಿಗೆ ಪಲ್ಯ ಅಂತ ಮಾಡಿಕೊಂಡು ಈಗ ನಾನು 1 ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ನಿಮ್ಗೆ ಇಷ್ಟ ಇದ್ದರೂ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸ್ಕಿಪ್ ಮಾಡಬೇಡಿ, ಈರುಳ್ಳಿ ಇದು ಟೊಮೊಟೊ ಹಾಕಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ರುಬ್ಬಿ ಇದಕ್ಕೆ ನಾವು ಶುಂಠಿ ಒಂದು ನಿಮ್ಗೆ ಎಷ್ಟು ಬೇಕಷ್ಟು ಶುಂಠಿ ನೋಡಿ, ಶುಂಠಿ ಹಾಕ್ತೀನಿ ಬೆಳ್ಳುಳ್ಳಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಬಾಯಿ ಅಂದರೆ ಹುಷಾರಿರಲ್ಲ ಅಲ್ವಾ, ಆವಾಗಲೇ ಈ ಸಾಂಬಾರು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಒಂದು ಅರ್ಧ ಕಾಯಿಯಷ್ಟು ನಾನು ನೀಟಾಗಿ ತುರಿದು ಪುಡಿ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಒಂದೇ ಸಲ ಹಾಕೋಕ್ಕೋದ್ರೆ ಗ್ರೈಂಡ್ ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಸಿ ಕೊಬ್ಬರಿನೇ ನೀಟಾಗಿ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ಕೊಬ್ಬರಿ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೀವು ಇದನ್ನು ಹುರ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ಇದ್ರದ್ದು ಒಂದು ಟೇಸ್ಟ್ ಮೇಯ್ನ್ ಅಂದರೆ ಕಾಯಿದೆ ಇದರಲ್ಲಿ ಟೇಸ್ಟ್ ಇರೋದು. ಸೊ ಕೆಂಪಗಾಗಂಗೆ ಹೊಡೀರಿ, ಸೀದಿಸಬಾರ್ದು, ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು. ಒಂಥರ ರೋಸ್ಟ್ ಕಲರ್ ಬರಬೇಕು, ಕೆಂಪು ಬಣ್ಣ ಥರ ಬರಬೇಕು, ಆವಾಗ ನೀಟಾಗಿ ಆಗಿದೆ ಅಂತ ಅರ್ಥ. ಬನ್ನಿ ಇವಾಗ ನಂದಂತೂ ರುಬ್ಕೊಳ್ಳೋದಾಯಿತು. ಇವಾಗ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ. ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸಣ್ಣ ಜಾರ್ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಪೇಸ್ಟ್ ಆಗಬೇಕು. ಸೊ ಹಾಗಾಗಿ ಚಿಕ್ಕ ಮಿಕ್ಸರಲ್ಲೇ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ನೀವು ಬಳಸ್ಬೋದು ಬೇಕಾದರೆ. ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು. ನಾನಿಲ್ಲಿ 1ರಿಂದ 2 ಸ್ಪೂನು ಬಳಸ್ತಾ ಇದ್ದೀನಿ. ಸೊ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೇ ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಹಂಗೂ ಮಾಡ್ಬೋದು. ಬಟ್ ನಿಮಗೆ ಜನ ನೋಡಿಕೊಂಡು ಇದ್ರ ಡಬಲ್ 4 ಜನ 5 ಜನ ಇದ್ದರೆ ಇದ್ರ ಡಬಲ್ ನೀವು ಮಾಡ್ಕೊಂಡು ತಿನ್ಬೋದು. ಸೊ ನನಗಂತೂ ಫಸ್ಟ್ ಟೈಮ್ ಮಾಡೋದ್ರಿಂದ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದೆ. ಆ್ಯಂಡ್ ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಇದು ವಿಡಿಯೋ ಎಷ್ಟೋ ದಿನ ಆಗಿದೆ. ಸೊ ಇವಾಗ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹಾಗೇ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೋಬೇಕು. ಹುಣ್ಸೆಹಣ್ಣಲ್ಲೆಲ್ಲ ಹುಳ ಗಿಳ ನೋಡಿ ಒಂದು ಮುದ್ದೆ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡು ಡೈರೆಕ್ಟ್ ಅದಕ್ಕೆ ಹಾಕ್ಕೋಬೇಕು. ಮೇನ್ ಇದಕ್ಕೆ ಟೇಸ್ಟ್ ಸಿಗೋದೆ ಕಾಯಿ, ಹುಣ್ಸೆಹಣ್ಣು, ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ, ಈ ಮೂರನ್ನೇ ಇದರಿಂದನೇ ಅಲ್ವಾ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಸಿಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟ್ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ನೀರು ಹಾಕಿ ನಿಮಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಫೈನಾಗಿ ಪೇಸ್ಟ್ ಆಗಿದೆ, ಇಷ್ಟಿದ್ರೆ ಸಾಕು. ಸೊ ಬನ್ನಿ ಇವಾಗ ಒಗ್ಗರಣೆಗೆ ಏನೇನು ಅಂತ ತೋರಿಸ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ನಾನು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಸಣ್ಣ ಪಾತ್ರೆ ಇಲ್ಲ, ಸೊ ದೊಡ್ಡದ್ರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ಆಯಿಲ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ನಾನು ಗೀ ಯೂಸ್ ಮಾಡ್ತಾಯಿದ್ದೀನಿ, ಸಾಂಬಾರ್ಗೂ ಟೇಸ್ಟ್ ಇರುತ್ತೆ ಅಂತ. ಸೊ ಇಲ್ಲಿ ನಾನು ಗೀ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಯಿಲೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದು
ಒಂದು ಸ್ವಲ್ಪ ಆಯಿಲು ಮತ್ತು ಒಂದು ಸ್ವಲ್ಪ ಗೀ ಹಾಕ್ಕೋಬೋದು. ನಾನಿಲ್ಲಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಬಳಸಿದ್ದೀನಿ. ಸೊ ನೀವು ಕೂಡ ಹಾಗೆ ಮಾಡಿ. ತುಂಬ ತುಪ್ಪದಲ್ಲೂ ನಂಗೆ ಇಷ್ಟ ಆಗಲ್ಲ ಅಂದರೆ ಎರಡು ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇಂಗು ಇದ್ದರೆ ಇಂಗು ಕೂಡ ಹಾಕ್ಕೊಳ್ಳಿ. ನಾನಿವತ್ತು ಸ್ಕಿಪ್ ಮಾಡಿಬಿಟ್ಟೆ, ನೆನಪಾಗಿಲ್ಲ. ಸೊ ಹಿಂಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಡೈಜೆಸ್ಟಿವ್ ಸಿಸ್ಟಮ್ಗೆ. ಹಾಗೆ ಸರಿ ಜೀರ್ಣ ಆಗ್ತಾ ಇರಲ್ಲ. ಸೊ ಅಂಥವ್ರಿಗೆಲ್ಲ ಹಿಂಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು. ಈಗ ನಾನು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಸಿದಿದ್ರೆ ಹಾಕ್ಕೊಂಡ್ರೆ ಒಗ್ಗರಣೆ ತುಂಬ ಘಮ ಬರುತ್ತೆ. ಸೊ ನಾನು ಇದನ್ನು ಹಸಿದೇ ಹಾಕ್ಕೊಂಡಿದ್ದೀನಿ. ನೀವು ಅದೇ ಇದ್ರೆ ಹಾಕ್ಕೋಬೋದು, ಇಲ್ಲ ಒಣದ್ದು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾರ್ಮಲ್ ಅಡುಗೆ ಯಾವಾಗಲೂ ಏನೂ ಇಲ್ಲ ಅಂತ ಅಂದ್ಕೊಂಡೇ ಮಾಡಬೇಕು. ಎಲ್ಲ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಳ್ಬಾರ್ದು. ಸೊ ಏನಿದೆ ಅದರಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ನಾವೀಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವ, ಅದನ್ನು ನಾವು ಇಲ್ಲಿ ಒಂದು ಸಲ ನೀಟಾಗಿ ಒಂದು ಸ್ವಲ್ಪ ಒಂದು 3 ಮಿನಿಟ್ಸ್ವರೆಗೂ ಒಂದು ಸ್ವಲ್ಪ ಅದು ಕೆಳಗಡೆದೆಲ್ಲ ಆಯಿಲ್ ಬರೋ ಥರ ನೀಟಾಗಿ ರುಬ್ಕೋಬೇಕು. ಸೊ ಪಾತ್ರೆಯಲ್ಲಿ ಏನಿದೆ ಜಾರಲ್ಲಿ ಇತ್ತಲ್ವ, ಅದಕ್ಕೊಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಜಾರಲ್ಲಿರೋ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಇವಾಗಲೇ ನೋಡಿಕೊಂಡು ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಸ್ವಲ್ಪ ಗಟ್ಟಿ ಆಯಿತು. ಇದು ಚಟ್ನಿ ಇದೆಯಲ್ಲ, ಚಟ್ನಿ ಥರ ಬಂದಿದೆ. ಸೊ ನನಗೆ ಸಾಂಬಾರು ಬೇಕು ಅಲ್ವಾ, ಸೊ ಹಾಗಾಗಿ ನಾನು ಮತ್ತೆ ನೀರು ಹಾಕ್ಕೊಳ್ತೀನಿ. ಇನ್ನೊಂದು 2 ನಿಮಿಷ ಅದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ಮೇಲೆ ನೋಡಿ, ನಾನೀಗ ಒಂದು ಚರಿಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂಗೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಕು ಅನ್ನಿಸ್ತಾ ಇದೆ. ಸೊ ಅಂದರೆ ಗಟ್ಟಿನೂ ಇರಬಾರ್ದು, ಸ್ವಲ್ಪ ನೀರು ಇರಬಾರ್ದು. ಸೊ ಹಾಗಾಗಿ ನಾರ್ಮಲ್ ಆಗಿರಬೇಕು ಅನ್ನೋ ಥರ, ಸ್ವಲ್ಪ ಗ್ರೇವಿನೂ ಇರಬಾರ್ದು ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮತ್ತು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ. ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಉದುರಿಸ್ಬಿಟ್ರೆ ಬಿಸಿ ಬಿಸಿಯಾಗಿ ಜೀರಿಗೆ ಮೆಣಸು ಸಾಂಬಾರು ರೆಡಿಯಾಗಿದೆ. ಈಗ ನಾನು ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಅನ್ನಕ್ಕೆ ಒಂದು ಸ್ವಲ್ಪ ಚಿಪ್ಸು ಏನಾದರೂ ಇದ್ಬಿಟ್ರೆ ಸೂಪರಾಗಿ ಆಗುತ್ತೆ. ನಮ್ಮ ಸಾಂಬಾರು ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ಇದು ಚೆನ್ನಾಗಿ ಕುದ್ಮೇಲೆ ಸಾಂಬಾರು ರೆಡಿಯಾಗಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ಬಿಸಿ ಬಿಸಿಯಾಗಿ ಮೆಣಸು ಜೀರಿಗೆ ಸಾಂಬಾರು ಹೇಗೆ ಮಾಡಿದೆ ಅಂತ ತೋರಿಸಿದೆ ಅಲ್ವಾ. ಸೊ ಟ್ರೈ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ.